ಹಯಗ್ರೀವ ಇದು ಡೆಬ್ಯೂಟೆಂಟ್ ಡೈರೆಕ್ಟರ್ ರಘುಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಧನ್ವೀರ್, ಸಂಜನಾ ಆನಂದ್ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಮೈಥಾಲಜಿ, ಮೆಡಿಕಲ್ ಸೈನ್ಸ್ ನ ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ಕತೆ ರೆಡಿ ಮಾಡಿದ್ದಾರೆ ಅನ್ನುವಂತಹ ಸುಳಿವನ್ನ ಟ್ರೈಲರ್ ಕೊಟ್ಟಿತ್ತು. ಅಂಡ್ ಬಂದಂತಹ ಪ್ರಮೋಷನಲ್ ಕಂಟೆಂಟ್ ಎಲ್ಲವೂ ಒಂದು ಲೆವೆಲ್ಗೆ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ತು. ಸೊ ಈ ಸಿನಿಮಾ ನೋಡಿ ನಮ್ಗೆ ಏನ್ ಅನ್ನಿಸ್ತು, ಏನೆಲ್ಲ ಕಷ್ಟ ಆಯ್ತು, ಏನೆಲ್ಲ ತುಂಬಾ ಇಷ್ಟ ಆಯ್ತು ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬರೀ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಹಯಗ್ರೀವ ಈ ಹೆಸರಲ್ಲಿ ಒಂದು ಶಕ್ತಿ ಇದೆ ಅಂಡ್ ಹಯಗ್ರೀವ ಸ್ವಾಮಿಯ ಕಥೆಯಲ್ಲಿ ಒಂದು ಮಿಸ್ಟ್ರಿ ಇದೆ. ಅದು ಸ್ವಲ್ಪ ಜನಕ್ಕೆ ಗೊತ್ತು ಅಂಡ್ ಬಹಳಷ್ಟು ಜನಕ್ಕೆ ಸ್ವಲ್ಪನೂ ಗೊತ್ತಿಲ್ಲ. ಸಿನಿಮಾ ತನ್ನ ಸ್ಟಾರ್ಟಿಂಗ್ ಪೋರ್ಷನ್ಸ್ ನಲ್ಲೇ ಈ ಒಂದು ಕಥೆಯನ್ನ ನಿಮ್ಗೆ ಇಂಟ್ರೋದಲ್ಲೇ ಹೇಳಕ್ ಹೊರಡುತ್ತೆ, ವಿಚ್ ವಾಸ್ ಎ ಗುಡ್ ಅಪ್ರೋಚ್. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಅರ್ಜುನ್ ಹಯಗ್ರೀವ. ಡಿಪಾರ್ಟ್ಮೆಂಟ್ ನಲ್ಲಿ ಟ್ರಸ್ಟಬಲ್ ಅಂಡ್ ಡಿಪೆಂಡಬಲ್ ಕಾಪ್ ಆಗಿರುವಂತಹ ಇವನ್ಗೆ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಒಂದು ಕೇಸು ಎದುರಾಗುತ್ತೆ. ಸಾಲು ಸಾಲಾಗಿ ಮರ್ಡರ್ಗಳು ನಡೀತಾನೆ ಇದಾವೆ. ಸೊ ಈ ಮರ್ಡರ್ಸ್ಗೆ ಏನ್ ಕಾರಣ, ಯಾರ್ ಕಾರಣ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಮೇನ್ ಕಾಸ್ಟ್ ಧನ್ವೀರ್ ಅವರ ಪರ್ಫಾರ್ಮೆನ್ಸ್ ಅಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಎರಡು ತುಂಬಾ ಸಾಲಿಡ್ ಆಗಿತ್ತು. ಹಿಂದಿನ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ನಟನೆಗೆ ಜಾಸ್ತಿ ಸ್ಪೇಸ್ ಇದೆ. ಈ ಹಿಂದಿನ ಅವರ ಪರ್ಫಾರ್ಮೆನ್ಸ್ ಗಳನ್ನ ಕಂಪೇರ್ ಮಾಡಿದಾಗ ಹಯಗ್ರೀವಾದಲ್ಲಿ ಇನ್ನೂ ಪಕ್ವವಾಗಿ ಕಾಣಿಸ್ತಾರೆ. ಸಂಜನಾ ಆನಂದ್ ಅವರು ಕೂಡ ಐಶ್ವರ್ಯ ಎಂಬ ಪಾತ್ರದಲ್ಲಿ ಶೈನ್ ಆಗಿದ್ದಾರೆ. ಅವರ ಮತ್ತು ಧನ್ವೀರ್ ಅವರ ನಡುವಿನ ಕೆಮಿಸ್ಟ್ರಿ, ಅವ್ರ ನಡುವೆ ಇದ್ದಂತಹ ಸೀನ್ಸ್ ಗಳು ಚೆನ್ನಾಗಿದ್ವು. ಇನ್ನು ಇಲ್ಲಿ ಮೈನ್ ವಿಲನ್ ಆಗಿ ಕಾಣಿಸ್ಕೊಂಡಿರುವಂತಹ ಆರ್ಟಿಸ್ಟು, ಅವರ ಹೆಸರು ಹೇಳಿದ್ರೆ ಸಿನಿಮಾಗೆ ದೊಡ್ಡ ಸ್ಪಾಯ್ಲರ್ ಕೊಟ್ಟಂಗಾಗುತ್ತೆ. ಆ ಪಾತ್ರದ ಡಿಸೈನು, ಅವ್ರು ಮಾಡಿರುವಂತಹ ಪರ್ಫಾರ್ಮೆನ್ಸ್ ತುಂಬಾ ಡಾಮಿನೆಂಟ್ ಆಗಿತ್ತು. ಹೀರೋಗೆ ಒಳ್ಳೆ ಟಕ್ಕರ್ ಅನ್ನ ಕೊಡಬಲ್ಲಂತಹ ವಿಲನ್ ಅಂದ್ರೆ ತಪ್ಪಾಗ್ಲಾರ್ದು. ಇನ್ನು ಸಪೋರ್ಟಿಂಗ್ ರೋಲ್ಸ್ ಗಳಲ್ಲಿ ಕಾಣಿಸ್ಕೊಂಡಿರುವಂತಹ ಗಿಲ್ಲಿ ನಟ, ಅಶ್ವಿನಿ ಗೌಡ, ಸಾಧು ಕೋಕಿಲ ಅವರು ತಮ್ಮ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸಿನಿಮಾದಲ್ಲಿ ನಮ್ಮ ಗಮನವನ್ನ ಸೆಳೆದಿದ್ದು ಇಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್. ಜೂಡಾ ಸ್ಯಾಂಡಿ ಅವರ ಬಿಜಿಎಂ ಆಲ್ಮೋಸ್ಟ್ ಎಲ್ಲಾ ಸೀನ್ಸ್ ಎಲಿವೇಟ್ ಮಾಡಿದೆ. ಡಲ್ ಇರುವಂತಹ ಜಾಗದಲ್ಲೂ ಬಿಜಿಎಂ ತನ್ನ ಚಾಪನ್ನ ಬೀರಿದೆ ಅಂತಾನೆ ಹೇಳ್ಬೋದು. ಬಟ್ ಹಾಡುಗಳು ನೆನಪಲ್ಲಿ ಉಳಿಯೋ ಹಾಗೇನು ವರ್ಕ್ ಆಗಿಲ್ಲ. ಇರೋದೇ ಕಮ್ಮಿ ಹಾಡುಗಳು, ಅವುಗಳು ಕಥೆಯಲ್ಲಿ ಸ್ಪೀಡ್ ಬ್ರೇಕರ್ ಆಗಿ ಬರೋದಿಲ್ಲ ಅನ್ನೋದೊಂದೇ ಪಾಸಿಟಿವ್ ಪಾಯಿಂಟ್. ಸಿನಿಮಾದಲ್ಲಿ ಹೀರೋಗೆ ಯಾವುದು ಸ್ಮೂತ್ ಗೋಯಿಂಗ್ ಇಲ್ಲ, ಪದೇ ಪದೇ ಸೋಲ್ತಾನೆ, ಹಾಕಿದ್ದ ಸ್ಟ್ರಾಟಜಿ ಎಲ್ಲ ಉಲ್ಟಾ ಹೊಡೆಯುತ್ತೆ. ಅಂಡ್ ಈ ಒಂದು ಕ್ಯಾಟ್ ಅಂಡ್ ಮೌಸ್ ಚೇಸ್ ನಲ್ಲಿ ಹೀರೋ ಅಂಡ್ ವಿಲನ್ ಇಬ್ರಿಗೂ ಒಳ್ಳೆ ಸ್ಪೇಸ್ ಇತ್ತು. ಯಾರಿಗೂ ಯಾವುದು ಸುಲಭವಾಗಿ ನಡೆಯದ ಹಾಗೆ ಬರ್ಕೊಂಡಿದ್ದಾರೆ, ವಿಚ್ ವಾಸ್ ಇಂಪ್ರೆಸಿವ್. ಯೂಶಲಿ ಥ್ರಿಲ್ಲರ್ ಸಿನಿಮಾಗಳ ಮಧ್ಯದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಹೀರೋಗೆ ಅಪ್ಪರ್ ಹ್ಯಾಂಡ್ ಇರುತ್ತೆ. ಇಲ್ಲಿ ಹಾಗಿಲ್ಲ, ಹೀರೋಗೆ ಸಾಕಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂಡ್ ನನ್ನ ಪ್ರಕಾರ ಅದೇ ಕಾರಣದಿಂದ ಸಿನಿಮಾ ಎಂಗೇಜಿಂಗ್ ಆಗಿತ್ತು. ಅಷ್ಟಾಗಿ ಬೋರ್ ಹೊಡಿಸ್ದೆ ಮುಂದೆ ಸಾಗುತ್ತೆ. ಇಲ್ಲಿ ಧನ್ವೀರ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ಗೂ ಒಂದು ಹೊಗಳಿಕೆ ಬರಬೇಕು. ಬಿಕಾಸ್ ರೆಗ್ಯುಲರ್ ಫಾರ್ಮ್ಯಾಟ್ ಕಥೆಗಳನ್ನ ಬಿಟ್ಟು ಈ ತರ ಚಾಲೆಂಜಿಂಗ್ ಪಾತ್ರಗಳಲ್ಲಿ ಮಾಡಿದಾಗಲೇ ಅವರ ಆಡಿಯನ್ಸ್ ಬೇಸು ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗೋದು. ಫಸ್ಟ್ ಹಾಫ್ ನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಗೆ ತೀರಾ ಟೈಮ್ ತಗೊಳ್ಳದೆ ಸಿನಿಮಾ ಪಾಯಿಂಟ್ ಬರುತ್ತೆ. ಒಂದು ಟೈಮ್ ಆದ್ಮೇಲೆ ಲವ್ ಸ್ಟೋರಿ ಸೀನ್ಸ್, ಫ್ಲಾಶ್ ಬ್ಯಾಕ್ ಸೀನ್ಸ್ ಬಂದಾಗ ಇದೆಲ್ಲ ಅವಶ್ಯಕತೆ ಇಲ್ವಲ್ಲ ಅಂತ ಅನ್ಸುತ್ತೆ. ಬಟ್ ಕ್ಲೈಮ್ಯಾಕ್ಸ್ ನಲ್ಲಿ ಅದಕ್ಕೆ ಒಂದು ಫುಲ್ ರೌಂಡ್ ಆಫ್ ಕೊಟ್ಟಿದ್ದಾರೆ, ವಿಚ್ ವಾಸ್ ಎ ಸ್ಮಾರ್ಟ್ ಮೂವ್. ಸಿನಿಮಾದ ಎರಡನೇ ಅರ್ಧ ಡಿಪ್ ತಗೊಳ್ಳಲ್ಲ. ಇನ್ಫ್ಯಾಕ್ಟ್ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಆ ಹಂತದಲ್ಲಿ ಕತೆ ಸಾಗುವಂತಹ ವೇಗ ಆಗಿರ್ಬೋದು ಎಲ್ಲ ಹೆಚ್ಚಾಗುತ್ತೆ. ಕ್ಯೂರಿಯಾಸಿಟಿ ಪೀಕ್ ಗೆ ಹೋಗೋದು ಕೂಡ ಎರಡನೇ ಅರ್ಧದಲ್ಲೇ. ಆಸ್ ಎ ಥ್ರಿಲ್ಲರ್ ಆದಷ್ಟು ಎಲ್ಲಾ ಸೀನ್ಸ್ ಎಂಗೇಜಿಂಗ್ ಆಗಿ ಇಟ್ಟಿದ್ದಾರೆ. ಮುಂದೇನಾಗ್ಬೋದು ಅನ್ನುವಂತಹ ಕುತೂಹಲವನ್ನ ಕೂಡ ಮೂಡಿಸುತ್ತೆ ಅದು. ಇನ್ನು ನಮ್ಗೇನು ವರ್ಕ್ ಆಗ್ಲಿಲ್ಲ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಮೈಥಾಲಜಿಯನ್ನ ಬಳಸ್ಕೊಂಡಿರುವಂತಹ ರೀತಿ ತುಂಬಾ ಮೇಲ್ಮೇಲೆ ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸಿನಿಮಾ ಮುಗಿದ್ಮೇಲೆ ಇಲ್ಲಿದ್ದ ಮೈಥಾಲಜಿಕಲ್ ಪೋರ್ಷನ್ಸ್, ಆ ಕನೆಕ್ಷನ್ಸ್ ನಿಮ್ಗೆ ನೆನಪಲ್ಲೂ ಉಳಿದೇ ಇರಬಹುದು. ಆ ಕಾಲೇಜ್ ಫ್ಲಾಶ್ ಬ್ಯಾಕು, ಹೀರೋ ಇಂಟ್ರಡಕ್ಷನ್ ಫೈಟ್ಸ್ ಇವೆಲ್ಲವೂ ಒಂದು ಕ್ರಿಸ್ಪ್ ಥ್ರಿಲ್ಲರ್ ಆಗ್ಬೋದಾಗಿದ್ದಂತಹ ಸಿನಿಮಾವನ್ನ ಸ್ವಲ್ಪ ಹಿಂದಕ್ಕೆ ಎಳ್ಕೊಂಡ್ ಬಂದ್ವು. ಅಂಡ್ ಈ ಭಾಗಗಳಿಂದ ಕತೆಗೆ ಅಷ್ಟೇನು ಸಹಾಯ ಕೂಡ ಆಗ್ಲಿಲ್ಲ. ಲಾಜಿಕ್ಸ್ ನ ಎಲ್ಲಾ ಕಡೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಬಟ್ ತೆಗೆದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗೋದಿಲ್ಲ. ಅಂಡ್ ಕೆಲವೊಂದ್ ಕಡೆ ತುಂಬಾ ರುಟೀನ್ ಅಪ್ರೋಚ್ ಅನ್ನ ತಗೊಂಡ್ ಬಂದಿದ್ದಾರೆ. ಬಟ್ ಅಲ್ಲಿ ಹೊಸತನ ತರಬಹುದಿತ್ತೇನೋ. ಫೈನಲಿ ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಎಂಗೇಜಿಂಗ್ ಡೀಸೆಂಟ್ ವಾಚ್. ಸಿನಿಮಾ ಎಂಗೇಜಿಂಗ್ ಆಗಿದೆ, ಒಳ್ಳೆ ಕತೆ ಇದೆ. ಮಧ್ಯ ಮಧ್ಯ ತಗೊಂಡಂತಹ ಡಿವಿಯೇಷನ್ಸ್ ಗಳನ್ನ ಅವಾಯ್ಡ್ ಮಾಡಬಹುದಿತ್ತು. ಸಿನಿಮಾದಲ್ಲಿ ಡಿಸ್ಟರ್ಬಿಂಗ್ ವಿಜುವಲ್ಸ್ ಗಳಿದೆ ಅಂಡ್ ಸಿನಿಮಾ ಎ ರೇಟೆಡ್ ಕೂಡ ಹೌದು. ಇದಾಗಿತ್ತು ಹಯಗ್ರೀವ ಸಿನಿಮಾದ ನಮ್ಮ ಖಡಕ್ ರಿವ್ಯೂ. ನೀವು ಈ ಸಿನಿಮಾವನ್ನು ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.